22 ವರ್ಷ ದೇಶ ಸೇವೆ ಬಳಿಕ ತವರಿಗೆ ಮರಳಿದ ನಾಗಬೇನಾಳದ ವೀರಯೋಧ ರಮೇಶ್ ಪಾಟೀಲರಿಗೆ ಅದ್ಧೂರಿ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ಎಂಎಚ್ ನ್ಯೂಸ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. 22 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ದೇಶ ಸೇವೆ ಸಲ್ಲಿಸಿ ಸೇವಾನಿವೃತ್ತಿ ಹೊಂದಿದ ನಾಗಬೇನಾಳ ಗ್ರಾಮದ ವೀರಯೋಧ ರಮೇಶ್ ಪಾಟೀಲ್ ಅವರು ತವರಿಗೆ ಆಗಮಿಸಿದ ಸಂದರ್ಭದಲ್ಲಿ ಸಾವಿರಾರು ಜನರ ಮಧ್ಯೆ ಅದ್ಧೂರಿ ಸ್ವಾಗತ ನೀಡಲಾಯಿತು. ಈ ಸಂಭ್ರಮದ ಕ್ಷಣಗಳ ಸಂಪೂರ್ಣ ವರದಿ ಇಲ್ಲಿದೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಸಮೀಪದ ನಾಗಬೇನಾಳ ಗ್ರಾಮದ ಯೋಧ ರಮೇಶ್ ಪಾಟೀಲ್ ಅವರು 22 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ. ತವರಿಗೆ ಆಗಮಿಸಿದ ಯೋಧ ರಮೇಶ್ ಪಾಟೀಲ್ ಅವರ ಪತ್ನಿ ಹಾಗೂ ಮಕ್ಕಳಿಗೆ ನಾಲತವಾಡ ಪಟ್ಟಣದ ವೀರೇಶ್ವರ ವೃತ್ತದಲ್ಲಿ ಯುವಕರು, ಗಣ್ಯರು ಹಾಗೂ ಸಾರ್ವಜನಿಕರು ಹೂಮಾಲೆ ಹಾಕಿ ಕುಂಕುಮವಿಟ್ಟು ಭವ್ಯ ಸ್ವಾಗತ ಕೋರಿದರು. ಬಳಿಕ ವೀರೇಶ್ವರ ಶರಣರ ಪುತ್ಥಳಿ, ದಿವಂಗತ ಜೆಎಸ್ ದೇಶಮುಖ್ ಅವರ ಪುತ್ಥಳಿ ಹಾಗೂ ವಿಮಲಾಬಾಯಿ ದೇಶಮುಖ್ ಅವರ ಸಮಾಧಿಗೆ ಪುಷ್ಪನಮನ ಸಲ್ಲಿಸಲಾಯಿತು. ನಾಗಬೇನಾಳ, ವೀರೇಶನಗರ ಹಾಗೂ ಆರಿಶಂಕರ ಗ್ರಾಮಗಳಿಂದ ನೂರಾರು ಬೈಕ್ ಸವಾರರು ತಿರಂಗಾ ಧ್ವಜಗಳನ್ನು ಹಿಡಿದು ಭವ್ಯ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದರು. ಹೂವುಗಳಿಂದ ಅಲಂಕರಿಸಿದ ತೆರೆದ ವಾಹನದಲ್ಲಿ ಯೋಧ ರಮೇಶ್ ಪಾಟೀಲ್ ಅವರನ್ನು ಮೆರವಣಿಗೆ ಮೂಲಕ ನಾಗಬೇನಾಳ ಗ್ರಾಮಕ್ಕೆ ಕರೆತರಲಾಯಿತು. ಗ್ರಾಮ ಪ್ರವೇಶಿಸುತ್ತಿದ್ದಂತೆ ಶಾಲಾ ಮಕ್ಕಳು ಹೂವಿನ ಮಳೆಗರೆದು ಸ್ವಾಗತಿಸಿದರು. ಮಹಿಳೆಯರು ಆರತಿ ಬೆಳಗಿ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿದರು. ಕಾರ್ಯಕ್ರಮದಲ್ಲಿ ಕುರಿಗಾಯಿ ಸಮುದಾಯದವರು ಯೋಧ ದಂಪತಿಗಳಿಗೆ ಕುರಿಮರಿಯನ್ನು ಕಾಣಿಕೆಯಾಗಿ ನೀಡಿ ಎಲ್ಲರ ಗಮನ ಸೆಳೆದರು. ಇದು ಯೋಧನ ಸೇವೆಗೆ ಗ್ರಾಮಸ್ಥರು ಸಲ್ಲಿಸಿದ ವಿಶಿಷ್ಟ ಗೌರವವಾಗಿತ್ತು. ವೇದಿಕೆಯಲ್ಲಿ ಕೊಡೇಕಲ್ ದುರುದುಂಡೇಶ್ವರ ಮಠದ ಶಿವಕುಮಾರ ಸ್ವಾಮೀಜಿ, ಬಳಬಟ್ಟಿಯ ಶ್ರೀಗಳು, ಸ್ಥಳೀಯ ಪೊಲೀಸ್ ಅಧಿಕಾರಿಗಳು, ನಿವೃತ್ತ ಯೋಧರು, ವೀರನಾರಿಯರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಯೋಧ ದಂಪತಿಯನ್ನು ಸನ್ಮಾನಿಸಿದರು. ಅದೇ ವೇದಿಕೆಯಲ್ಲಿ ಇತ್ತೀಚೆಗೆ ಭಾರತೀಯ ಸೇನೆಯ ಅಗ್ನಿವೀರ ಯೋಜನೆಗೆ ಆಯ್ಕೆಯಾದ 7 ಯುವಕರ ಪಾಲಕರನ್ನು ಗೌರವಿಸಲಾಯಿತು. ಗ್ರಾಮ ಪಂಚಾಯಿತಿ ಪಿಡಿಒ ಎಂಎ ಪೀರಾಪುರ ಹಾಗೂ ಸಿಬ್ಬಂದಿಯವರೂ ಸಹ ಹೂಮಾಲೆ ಹಾಕಿ ಯೋಧನನ್ನು ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಮಾತನಾಡಿ ಯೋಧರ ತ್ಯಾಗ ಮತ್ತು ದೇಶ ಸೇವೆಯನ್ನು ಕೊಂಡಾಡಿದರು. 22 ವರ್ಷಗಳ ಕಾಲ ದೇಶದ ಗಡಿಯಲ್ಲಿ ಸೇವೆ ಸಲ್ಲಿಸಿ ತವರಿಗೆ ಮರಳಿದ ವೀರಯೋಧ ರಮೇಶ ಪಾಟೀಲ್ ಅವರಿಗೆ ನಾಗಬೇನಾಳ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರು ನೀಡಿ सर इन सर मेरा रंग दे ओ माय रंग दे मेरा रंग दे बसंती चोला मेरा रंग दे बसंती चोला मेरा रंग दे बांगा सन्ना बा Hello.
ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲಿದ್ದಾರೆ. ಸನ್ಮಾನ ಸಮಾರಂಭವಿದೆ. ಅವರು ಈ ರೀತಿಯಾಗಿದೆ. ಆ ಕುರಿಯ ಹಾಲಿನಲ್ಲಿ ಎಷ್ಟು ಪ್ರೀತಿ ಇರುತ್ತೋ, ಹಾಲು ಮತ ಸರ್ವಶ್ರೇಷ್ಠ ಮತ. ಆ ಹಾಲು ಮತದ ಒಂದು ಉದ್ದೇಶ ಕುರಿಯನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿವಸ ನಾನು ಹೇಳಕ್ ಬಯಸುವುದೇನಪ್ಪಾ ಅಂತಂದ್ರ, ಇವತ್ತು ನಾವೇನಾದ್ರೂ ನಮ್ಮ ಒಂದು ಗ್ರಾಮದಲ್ಲಿ, ನಮ್ಮ ಒಂದು ತಾಲೂಕಿನಲ್ಲಿ, ಒಂದು ಜಿಲ್ಲೆಯಲ್ಲಿ ನಾವು ಆರಾಮಾಗಿ ಇದ್ದೀವಿ ಅಂತಂದ್ರ ಅದು ಯಾರ ಒಂದು ಪುಣ್ಯಪ್ಪ ಅಂತಂದ್ರ, ಅಂತ ಒಂದು ಪರಿಸ್ಥಿತಿ ನಮಗೇನೋ ಸ್ವಾತಂತ್ರ್ಯ ಸಿಕ್ಕಿತ್ತು, ಆದ್ರೆ ಬಹಳ ಪರಿಸ್ಥಿತಿ ಇತ್ತು, ಬಹಳ ಗಂಭೀರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ. ಅಂತ ಒಂದು ಟೈಮ್ ನಲ್ಲಿ ನಮ್ಮ ಬಜೆಟ್ ಇತ್ತು 170 ಕೋಟಿ. ಆದ್ರೆ ಆ ಒಂದು ಯುದ್ಧಕ್ಕೆ ಖರ್ಚು ಎಷ್ಟು ಮಾಡಿದ್ರಪ್ಪ ಅಂದ್ರೆ 92 ಕೋಟಿ ರೂಪಾಯಿ ನಮಗೆ ಖರ್ಚಾಯ್ತು. ಅಂತ ಟೈಮ್ದೊಳಗೆ ಇನ್ನೂ ನಾವು ನಮ್ಮ ಸರಿಯಾಗಿ ನಮ್ಮ ಸೈನ್ಯ ಇದು ಆಗಿದ್ದಿಲ್ಲ. ಆ ಟೈಮ್ದೊಳಗೆ ಪಾಕಿಸ್ತಾನ ಆಕ್ರಮಣ ಮಾಡಿದಾಗ ನಮ್ಮ ಒಂದು ದೇಶವನ್ನು ಉಳಿಸ್ಲಿಕ್ಕೆ ನಮ್ಮ ವೀರ ಯೋಧರ ಅಂತಂದ್ರೆ ಮಹಾತ್ಮ ನೆಹರು ಅವರು ಎಷ್ಟು ಅವರು ಶ್ರಮಪಟ್ಟರು. ಅದಾದ ನಂತರ 1965 ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನ ಮಂತ್ರಿಗಳಾಗಿದ್ರು. ಆ ಟೈಮ್ದೊಳಗ ಏನಪ್ಪಾ ಅಂದ್ರೆ ಮತ್ತೆ ಚೈನಾದವ್ರು ನಮ್ಮ ಮೇಲೆ ಯುದ್ಧ ಮಾಡಿದ್ರು. ಅದನ್ನ ನಾವು ಎದುರಿಸಿ ನಾವು ಪಾಕಿಸ್ತಾನದೊಳಗೂ ಒಂದು ಜಯವನ್ನು ಗಳಿಸಿದ್ವಿ, ಮತ್ತೆ ನಾವು ಚೈನಾ ಯುದ್ಧದೊಳಗೂ ಜಯವನ್ನು ಗಳಿಸಿದ್ವಿ. 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಪ್ರಧಾನ ಮಂತ್ರಿಗಳಾಗಿದ್ರು. ಆವಾಗ ಕಾರ್ಗಿಲ್ ವಾರದ ಬಗ್ಗೆ ನೀವು ಕೇಳಿದ್ರಪ್ಪ ಅಂತಂದ್ರೆ ಮೈ ಜುಮ್ ಅಂತದ. ಅವಾಗ ಯಾವಾಗ ಅಂದ್ರೆ ಗುಡ್ಡದ ಮೇಲೆ 1000 ಫೀಟ್ ಎತ್ತರದಲ್ಲಿ ಪಾಕಿಸ್ತಾನ ಸೈನಿಕರು ಗುಂಡುಗಳನ್ನು ಹಾಕ್ತಿದ್ರು, ಗುಂಡು ಹೊಡಿತಾ ಇದ್ರು. ನಮ್ಮ ಸೈನಿಕರು ಕೆಳಗಿನಿಂದ ಮ್ಯಾಗ ಹೋಗ್ಬೇಕು, ಅವರು ಗುಂಡು ಹಾರಿಸ್ಕೊಂತ ಕೆಳಗಿನಿಂದ ಮ್ಯಾಗ